ರಾತ್ರಿ ಊಟ ಆದ್ಮೇಲೆ ವಾಕಿಂಗ್ ಬರ್ತೀರಾ? ಹುಷಾರ್, ವಾಕಿಂಗ್ ಹೋಗೋ ಮಹಿಳೆಯರು ಈ ಸ್ಟೋರಿಯನ್ನ ನೋಡ್ಲೇಬೇಕು. ವಾಕಿಂಗ್ ಬಂದ್ರೆ ನೀವು ಬೆಚ್ಚಿ ಬೀಳೋದು ಗ್ಯಾರಂಟಿ. ವಾಕಿಂಗ್ ಬರ್ತೀರಾ? ಹುಷಾರ್, ವಾಕಿಂಗ್ ಹೋಗೋ ಮಹಿಳೆಯರು ಈ ಸ್ಟೋರಿಯನ್ನ ನೋಡ್ಲೇಬೇಕು. ವಾಕಿಂಗ್ ಬಂದ್ರೆ ನೀವು ಬೆಚ್ಚಿ ಬೀಳೋದು ಗ್ಯಾರಂಟಿ. ಬೆಂಗಳೂರಲ್ಲಿ ಬೆಚ್ಚಿ ಬೀಳ್ಸುತ್ತೆ ಸರಗಳ್ಳರ ಅಟ್ಟಹಾಸ. ಫೀಲ್ಡಿಗಿಳಿಯೋ ಇವರಿಗೆ ಮಹಿಳೆಯರೇ ಟಾರ್ಗೆಟ್. ಬೆಚ್ಚಿ ಬೀಳ್ಸುತ್ತೆ ಲಾಂಗ್ ಹಿಡಿದು ಬೆದರಿಸುವಂತಹ ದೃಶ್ಯ. ಮಹಿಳೆಯರು ವಾಕಿಂಗ್ ಮಾಡ್ತಾ ಇದ್ದಾಗ ಬೈಕ್ನಲ್ಲಿ ಖದೀಮರು ಬಂದಿದ್ದಾರೆ. ಲಾಂಗ್ ಅನ್ನ ತೋರಿಸಿ ಮಹಿಳೆಯರ ಸರವನ್ನ ಕಿತ್ಕೊಂಡಿದ್ದಾನೆ ಕಳ್ಳ. ತಕ್ಷಣ ಓಡ್ ಹೋದ ಇನ್ನೊಬ್ಬ ಮಹಿಳೆ. ಲಾಂಗ್ ಹಿಡಿದು ಬೆದರಿಸುವಾಗ ಅದೇ ರಸ್ತೆಯಲ್ಲಿ ಬಂದಂತಹ ಬೈಕ್ ಸವಾರರು ನೋಡಿಯೂ ಬೈಕ್ ಅನ್ನ ನಿಲ್ಲಿಸದೆ ಸವಾರರು ಹೋಗಿದ್ದಾರೆ. ಲಾಂಗ್ ಅನ್ನ ತೋರಿಸಿ ಸರಗಳ್ಳತನ ಮಾಡುವಂತಹ ಚಾಳಿ ಈಗ ಶುರುವಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ. ಲಾಂಗ್ ತೋರಿಸಿ ಮಹಿಳೆಯ ಕತ್ನಲ್ಲಿ ಇದ್ದಂತಹ ಸರವನ್ನ ಯಾವ ರೀತಿಯಾಗಿ ಎಗರಿಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಮತ್ತೊಬ್ರು ಮಹಿಳೆ ಸ್ಥಳದಿಂದ ಕಾಲ್ ಕೀಳ್ತಾ ಇದ್ದಾರೆ. ಮತ್ತೆ ಈ ಸಂದರ್ಭದಲ್ಲಿ ಬೈಕ್ ಸವಾರರು ಕೂಡ, ಅಂದ್ರೆ ಬೇರೆ ಯಾರು ಬೈಕ್ ಸವಾರರು ಹೋಗ್ತಾ ಇದ್ದಾರೆ. ನೋಡಿಯೂ ನೋಡದಂತೆ ಹೋಗಿದ್ದಂತೆ ಕಾಣಿಸ್ತಾ ಇದೆ. ಅಥವಾ ಯಾವುದೋ ಸಣ್ಣ ಪುಟ್ಟ ಗಲಾಟೆ ಆಗ್ತಾ ಇದೆಯಾ ಅಂತ ಹೇಳಿ ಹಾಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆತನ ಕೈಯಲ್ಲಿ ಮಚ್ಚಿದೆ. ಮಚ್ಚನ್ನ ನೋಡ್ಕೊಂಡು ನಮಗೆ ಯಾಕೆ ಬೇಕು ಅಂತ ಹೇಳಿ ಈ ಬೈಕ್ ಸವಾರರು ಹಾಗೆ ಹೋಗ್ಬಿಟ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಮೂಡ್ತಾ ಇದೆ. ಯಾಕೆಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾರಾದ್ರೂ ಏನಾದ್ರೂ ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಕಳ್ಳತನ ಮಾಡುವಂತಹ ಸಂದರ್ಭದಲ್ಲಿ ಯಾರನ್ನೋ ನಾವು ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಮುಂದಾದಂತಹ ಸಂದರ್ಭದಲ್ಲಿ ಅವರಿಗೆ ಸ್ಟಾಪ್ ಮಾಡುವಂತಹ ಕೆಲಸಗಳಾಗತ್ತೆ. ಸೊ ಹಾಗಾಗಿ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅನ್ನುವಂತಹ ಮಟ್ಟಿಗೆ ಜನ ತಲುಪಿಟ್ಟಿದ್ದಾರೆ. ಈ ದೃಶ್ಯವನ್ನ ಗಮನಿಸ್ತಾ ಇದ್ರೆ ಯಾರು ಕೂಡ ನೈಟ್ ಹೊತ್ತು ವಾಕಿಂಗ್ಗೆ ಹೋಗೋದು ಸೇಫ್ ಅಲ್ಲ ಅನ್ನೋದು ಕಾಣಿಸ್ತಾ ಇದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಒಂದು ವಿಂಡೋದಲ್ಲಿ RBI ಲೇಔಟ್ನಲ್ಲಿ ಆದಂತಹ ಘಟನೆ, ಮತ್ತೊಂದು ವಿಂಡೋದಲ್ಲೂ ಕೂಡ ಸರಗಳ್ಳತನವನ್ನ ಮಾಡ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸಬಹುದು. ಎಷ್ಟರ ಮಟ್ಟಿಗೆ ಈ ಕಳ್ಳರ ಹಾವಳಿ ಶುರುವಾಗ್ಬಿಟ್ಟಿದೆ ಅಂತಂದ್ರೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೋಗುವಂಗೂ ಇಲ್ಲ. ರಾತ್ರಿ ಹೊತ್ತು ಕೂಡ ಓಡಾಟ ಮಾಡುವಂಗಿಲ್ಲ, ಬೆಳಗಿನ ಜಾವನು ಕೂಡ ಓಡಾಟ ಮಾಡುವಂಗಿಲ್ಲ. ಅಷ್ಟರ ಮಟ್ಟಿಗೆ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ಪೊಲೀಸ್ ಇಲಾಖೆ ಮೇ ಬಿ ನಿದ್ದೆ ಮಾಡ್ತಾ ಇರಬಹುದು. ಯಾಕೆಂತಂದ್ರೆ ನೈಟ್ ರೌಂಡ್ಸ್ ಇದ್ದೇ ಇರ್ತಾರೆ ಪೊಲೀಸ್ನವರು. ಬಟ್ ಆದರೆ ಅವರು ಕೂಡ ನಿದ್ದೆಗೆ ಜಾರಿದಂತೆ ಕಾಣಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಮತ್ತೆ ನೋಡಿ, ಈ ಹೆಣ್ಮಕ್ಳು ಕೂಡ ಊಟ ಆದ್ಮೇಲೆ ಸ್ವಲ್ಪ ವಾಕ್ ಮಾಡೋಣ. ಈ ಹೌಸ್ ವೈಫ್ಗಳು ಎಲ್ಲೂ ಕೂಡ ಹೊರಗಡೆ ಹೋಗೋದಿಲ್ವಲ್ಲ, ಮನೆ ಕೆಲಸ ಮಾಡ್ಕೊಂಡಿರ್ತಾರೆ. ಸರಿ ಆಯ್ತು, ಊಟ ಆಯ್ತಲ್ಲಪ್ಪ, ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ವಾಕ್ ಮಾಡ್ಕೊಂಡು ವಾಪಸ್ ಬರೋಣ ಅಂತ ಹೇಳಿ ಹೋಗಿರ್ತಾರೆ. ಬಟ್ ಆದ್ರೆ ವಾಕ್ ಮಾಡೋ ಹೋಗೂ ಇಲ್ಲ, ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಯಾವಾಗ ಆಗಿರುವಂತಹ ಘಟನೆ ಇದು? ಇವರೇನಾದ್ರೂ ಸಿಕ್ಕಿ ಬಿದ್ದಿದ್ದಾರಾ? ಖಂಡಿತವಾಗ್ಲೂ ಕಳೆದ ವಾರ ಏನೋ ಸರಣಿ ಸರಗಳ್ಳತನ ಮಾಡಿದ್ರು. ಅಂದ್ರೆ ಕೋಣನಕುಂಟೆ ಆಗಿರ್ಬೋದು, ಮತ್ತೆ ಗಿರಿನಗರ ಆಗಿರ್ಬೋದು, ಈ ಭಾಗದಲ್ಲಿ ಏನೋ ಒಂದು ದೊಡ್ಡ ಲಾಂಗ್ ಅನ್ನ ಹಿಡ್ಕೊಂಡು ಇವರು ಸರಗಳ್ಳತನ ಮಾಡೋದಕ್ಕೂ ಕೂಡ ಮುಂದಾಗಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಹಿಳೆಯರನ್ನೇ ಇವರು ಟಾರ್ಗೆಟ್ ಮಾಡ್ತಾ ಇದ್ರು. ಅಂದ್ರೆ ಯಾರ ಭಯವೂ ಇಲ್ಲದೆ ಇವ್ರು ಸರಗಳ್ಳತನ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅಂದ್ರೆ ಕೆಲವೊಬ್ರು ಸರಗಳ್ಳರು ಏನ್ ಮಾಡ್ತಾರೆ ಅಂದ್ರೆ ಕಿತ್ಕೊಂಡು ಹಂಗೆ ಪರಾರಿ ಆಗ್ತಾರೆ ಸರವನ್ನ. ಆದ್ರೆ ಇವರು
ಅಲ್ಲಿ ಹೋಗ್ತಾ ಇರುವಂತ ಮಹಿಳೆಯರನ್ನ ಅಡ್ಡಗಟ್ಟಿ ಅನಂತರ ಲಾಂಗ್ ತೆಗಿತಾರೆ. ಯಾಕಂದ್ರೆ ಅವರ ಜೊತೆಯಲ್ಲೇ ಲಾಂಗ್ ಅನ್ನು ಕೂಡ ಆಗ್ಲೇ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಈಗಾಗಲೇ ಗಿರಿನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲೂ ಕೂಡ ಓರ್ವ ಮಹಿಳೆ ಕೂಡ ತಾನು ಹಾಕೊಂಡಿದ್ದ ಸರ ಕೊಟ್ಟಿಲ್ಲ ಅಂತಾನು ಕೂಡ ಆಕೆಯ ಏನೋ ಬೆರಳನ್ನು ಕೂಡ ಕಟ್ ಮಾಡಿದ್ರು. ಸೊ ಈಗ ಅದೇ ಏನೋ ಕೃತ್ಯ ಎಸಗಿದ ನಂತರ ಮತ್ತೊಂದು ಕಡೆ ಇವರು ಈಗಾಗಲೇ ಕೋಣನಕುಂಟೆ ಭಾಗದಲ್ಲೂ ಕೂಡ ಸರಗಳ್ಳತನಕ್ಕೆ ಹೋಗಿದ್ದಾರೆ. ಆ ಒಂದು ಹೋದಂತ ಸಂದರ್ಭದಲ್ಲಿ ಕೂಡ ಏನೋ CCTVಯಲ್ಲೂ ಕೂಡ ಈಗಾಗಲೇ ದೃಶ್ಯ ಸೆರೆ ಆಗಿರುವಂತದ್ದು. ಅಲ್ಲಿಬ್ರು ಮಹಿಳೆಯರು ಕೂಡ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕೆಳಗೆ ಇಳಿತಾರೆ, ಸರ ಕೊಡು ಅಂತಾರೆ. ಯಾವಾಗ ಅವ್ರು ಕೊಡೋದಿಲ್ಲ, ಆತನ ಜೊತೆ ಇದ್ದಂತ ದೊಡ್ಡ ಲಾಂಗ್ ಏನಿದೆ ತಂದಿರ್ತಾನೆ, ಅದನ್ನು ಕೂಡ ಏನೋ ಅವರನ್ನ ಹೆದರಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಆ ನಂತರ ಅವರ ಬಳಿ ಕೂಡ ಸರವನ್ನ ಇಸ್ಕೊಂಡು ಈಗಾಗಲೇ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಇವರಿಬ್ರು ಕೂಡ ಒಂದೇ ಟೀಮ್ ಅಂತಾನು ಕೂಡ ಈಗಾಗಲೇ ಗೊತ್ತಾಗಿದೆ. ಏನೋ ಸೌತ್ ಮತ್ತೆ ಸೌತ್ ಈಸ್ಟ್ ಬೆಂಗಳೂರು ಭಾಗದಲ್ಲೂ ಕೂಡ ಸಖತ್ ಆಕ್ಟಿವ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಇನ್ನೂ ಕೂಡ ಯಾರು ಅರೆಸ್ಟ್ ಆಗಿಲ್ಲ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಪೊಲೀಸರು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಅವ್ರಿಗೂ ಏನೋ ಈಗಾಗಲೇ ಬಹುತೇಕವಾಗಿ ಎಲ್ಲ ಟ್ರೇಸ್ ಮಾಡಿದೀವಿ, ಇನ್ನೇನು ಅವರನ್ನ ಹಿಡಿಯೋದು ಅಷ್ಟೇ ಬಾಕಿ ಇದೆ ಅನ್ನೋ ಮಾತನ್ನು ಕೂಡ ಈಗಾಗಲೇ ಪೊಲೀಸ್ ಮೂಲ ಕೂಡ ಹೇಳ್ತಾ ಇರುವಂತದ್ದು. ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಅವರು ಯಾರು ಅನ್ನೋದ್ರ ಬಗ್ಗೆ ಕೂಡ ವಿಚಾರಗಳು ಕೂಡ ಗೊತ್ತಾಗತ್ತೆ. ಇನ್ನು ಅವ್ರು ಬಂದಿರುವಂತ ಬೈಕ್ ಏನಿದೆ ಅದು ಕೂಡ ಕದ್ದಿರೋ ಬೈಕ್ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಇರುವಂತದ್ದು. ಸೊ ಈಗ ಆ ಒಂದು ನಿಟ್ಟಿನಲ್ಲೂ ಕೂಡ ಪೊಲೀಸರು ಕೂಡ ತನಿಖೆಗೆ ಮುಂದಾಗಿದ್ರೆ, ಯಾಕಂದ್ರೆ ಕದ್ದಿರುವಂತ ಬೈಕ್ ಅಲ್ಲೇ ಕೂಡ ಈ ರೀತಿಯಾದಂತ ಕೃತ್ಯ ಎಸಗೋದಕ್ಕೆ ಸಾಧ್ಯ. ಯಾಕಂದ್ರೆ ನಂಬರ್ ಪ್ಲೇಟ್ ಅನ್ನು ಚೇಂಜ್ ಮಾಡಿರ್ತಾರೆ, ಮತ್ತೆ ಕದ್ದಿರುವಂತದ್ದು ಯಾರ್ದೋ ಒಂದು ಬೈಕ್ ಅನ್ನ ತಗೊಬಂದು ಈ ರೀತಿಯಾದಂತ ಕೃತ್ಯವನ್ನು ಕೂಡ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ಸದ್ಯಕ್ಕೆ ಬಂದಿರುವಂತ ಮಾಹಿತಿ ಪ್ರಕಾರ ಸಂಪೂರ್ಣವಾಗಿ ಅವರ ಬಗ್ಗೆ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಅರೆಸ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.